ನಮಸ್ಕಾರ ವೀಕ್ಷಕರೇ, ಇವತ್ತು ಮನೆಯಲ್ಲೇ ಕೂತ್ಕೊಂಡು ದುಂಡು ಮಲ್ಲಿಗೆ ಹೂವನ್ನ ಕಟ್ಟೋದಾಗೆ ಅಂತ ನೋಡೋಣ ಬನ್ನಿ. ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಇನ್ನೂ ಹೆಚ್ಚಿನ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ನೋಡಿ, ಮೊದಲಿಗೆ ನಾನು ಒಂದೆಡೆ ದಾರ ತಗೊಂಡಿದ್ದೀನಿ. ಒಂದೆಡೆ ದಾರದಲ್ಲಿ ಆ ಕಡೆ ಈ ಕಡೆ ಒಂದೊಂದು ಹೂವು ಇಟ್ಕೊಂಡು 2 ಸುತ್ತ ಹಾಕೋಬೇಕು ಮೊದಲಿಗೆ. ಆಮೇಲೆ 2 ಬೆರಳಿದೆಯಲ್ಲ, ಮಧ್ಯ ಇರೋ 2 ಬೆರಳಿಗೆ ಸುತ್ತ ಹಾಕೊಂಬಿಟ್ಟು ಅದಕ್ಕೆ ಗೊಲೆ ಹಾಕೋಬೇಕು. ನಾವು ನೋಡ್ಕೊಂಡ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಹೇಳೋದ್ಕಿಂತ ಮೊದಲನೇ ಹೂವು ಕಟ್ತೀವಲ್ಲ ಅದಕ್ಕೆ 2 ಸುತ್ತಾಕಿ 2 ಗೊಲೆ ಹಾಕಬೇಕಾಗುತ್ತೆ. ಇನ್ನು ಮುಂದೆ ಕಟ್ಕೊಂಡು ಹೋಗೋ ಹೂವನ್ನ ಅದನ್ನು ಒಂದೊಂದೇ ಗೊಲೆ ಹಾಕ್ಬಿಟ್ಟು ಒಂದು ಸುತ್ತು ಒಂದು ಗೊಲೆ, ಒಂದು ಸುತ್ತು ಒಂದು ಗೊಲೆ ಹಾಕ್ತಾ ಹೋಗಬೇಕಾಗುತ್ತೆ ಮುಂದಕ್ಕೆ. ಒಂದು ಹೂವು ಕಟ್ಟಾದ್ಮೇಲೆ ಇನ್ನೊಂದು ಹೂವು ಕೊಟ್ಬೇಕಾದ್ರೆ ನಿಮಗೆ ಎಷ್ಟು ಗ್ಯಾಪ್ ಬೇಕೋ, ನಿಮಗೆ ತೆಳ್ಳ ಬೇಕಾ ಇಲ್ಲ ತುಂಬ ದಟ್ಟವಾಗಿ ಬೇಕೋ, ಯಾವ ಥರ ಬೇಕೋ ಆ ಥರ ನೀವು ಗ್ಯಾಪ್ ಬಿಟ್ಕೋಬೋದು. ನಿಮಗೆ ಮೀಡಿಯಮಾಗಿ ಬೇಕು ಅಂತಂದರೆ ಒಂದು ಚಿಟಕಿ ಜಾಗದಷ್ಟು ಬಿಟ್ಕೊಳ್ಳಿ. ಇನ್ನು ಸ್ವಲ್ಪ ತೆಳ್ಳಗೆ ಫೋಟೋಗೆಲ್ಲ ಹಾಕೋದಕ್ಕೆ ಕಟ್ತೀವಿ ಅಂತ ಅನ್ನೋದಾದರೆ ನೀವು 1 ಇಂಚು ದಾರನ ಬಿಡ್ತಾ ಹೋಗಬೇಕಾಗುತ್ತೆ. ಮಧ್ಯ ಗ್ಯಾಪ್ ಕೊಡಬೇಕಾಗುತ್ತೆ. ಇನ್ನು ದಟ್ಟವಾಗಿ ಕಟ್ಕೋತೀವಿ ಅಂತಂದರೆ ನಾವು 2 ಹೂವು ಹಾಕಿ ಕಟ್ತಾ ಇದ್ದೀವಲ್ಲ, ಅದೇ ರೀತಿ 4 ಹೂವು ಕಟ್ಟಬೇಕಾಗುತ್ತೆ. ಆ ಕಡೆ 2 ಈ ಕಡೆ 2 ಕಟ್ಟಿದ್ರೆ ತುಂಬ ದಟ್ಟವಾಗಿ ಬರುತ್ತೆ. ಏನೋ ತೆಳ್ಳವಾಗಿ ಕಟ್ಕೋಬೇಕು ಅಂದರೆ ಆ ಕಡೆ 1 ಈ ಕಡೆ 1 ಹೂವು ಹಾಕಿ ಕಟ್ಕೋಬೋದು. ದುಂಡು ಮಲ್ಲಿಗೆ ಕಟ್ಟೋದು ಸ್ವಲ್ಪ ಕಷ್ಟ ಐತೆ. ಯಾಕಂದರೆ ದುಂಡು ಮಲ್ಲಿಗೆ ತೊಟ್ಟು ಇರುತ್ತೆ, ಸ್ವಲ್ಪನೇ ಇರುತ್ತೆ. ಅದನ್ನು ಕೈಲಿ ಮ್ಯಾನೇಜ್ ಮಾಡಿಕೊಂಡು ಇಟ್ಕೊಂಡು ಕಟ್ಟಬೇಕಾಗುತ್ತೆ ದಾರದಲ್ಲಿ. ಅದು ಉದುರು ಬಿಡುತ್ತೆ ಏನಾದ್ರು ನೀವು ಲೂಸಾಗಿ ಕಟ್ಟಿದ್ರೆ. ಆ ತೊಟ್ಟು ಬೇರೆ ಮೋಟ ಇರೋದ್ರಿಂದ ಅದಕ್ಕೆ ಇಟ್ಕೊಂಡು ನೀಟಾಗಿ ಅದು ಬಿಗ್ಗೆ ಕುತ್ಕೊಳ್ಳೋ ಥರ ನಾವು ಕಟ್ಕೋಬೇಕಾಗುತ್ತೆ. ವಿಡಿಯೋನ ನೀವು ನೀಟಾಗಿ ನೋಡ್ಕೊಳ್ಳಿ. ಈ ವಿಡಿಯೋ ನೋಡ್ರೆ ಸಾಕು, ನೀವು ಹೂವು ಕಟ್ಟೋದು ಕಲ್ತ್ಕೊಬಿಡ್ತೀರಾ. ಒಂದೇ ಒಂದು ಗೊಲೆ ಹಾಕೋದು ಹೆಂಗೆ ಅಂತ ನೀವು ಕಲ್ತ್ಕೊಂಡ್ಬಿಟ್ರೆ ಹೂವು ನಿಮಗೆ ಕಟ್ಟಕ್ಕೆ ಬಂದ್ಬಿಡುತ್ತೆ. ಇವಾಗ ಪತ್ರೆನ ಕಟ್ಕೋತಾ ಇದ್ದೀನಿ. ದೊಡ್ಡ ಪತ್ರೆಯಲ್ಲಿ ತಗೊಂಡಿದ್ದೀನಿ. ದೊಡ್ಡ ಪತ್ರೆಯಲ್ಲಿ ಮಧ್ಯ ಭಾಗ ಒಂದು ಮಡಿಸ್ಬಿಟ್ಟು ಕಟ್ಕೋತಾ ಇದ್ದೀನಿ. ಬರೀ ಮಲ್ಲಿಗೆ ಹೂವು ಕಟ್ಟಿದ್ರೆ ಚೆನ್ನಾಗಿ ಕಾಣೋದಿಲ್ಲ, ಅದಕ್ಕೆ ಕಲರ್ ಸ್ವಲ್ಪ ಇದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ. ಅದ್ರ ಮುಂದಕ್ಕೆ ಸಣ್ಣ ಗುಲಾಬಿ ರೇಖೆ ತಗೊಂಡಿದ್ದೀನಿ. ಆ ರೇಖೆನ ಕಿತ್ಕೊಂಡು ಕಟ್ಕೋಬೇಕಾಗುತ್ತೆ. ಮಲ್ಲಿಗೆಗೆ ಕನಕಾಂಬ್ರ ಬರುತ್ತೆ, ಕನಕಾಂಬ್ರ ಹೂವು, ಅದು ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಧ್ಯಕ್ಕೆ ಕನಕಾಂಬ್ರ ಹೂವು ಕೇಸರಿ ಕಲರ್ ಇರುತ್ತಲ್ಲ, ಅದು ಎದ್ದು ಕಾಣುತ್ತೆ ವೈಟ್ ಮಲ್ಲಿಗೆ ಹೂವಿಗೆ. ನಿಮ್ಮ ಹತ್ರ ಕನಕಾಂಬ್ರ ಹೂವು ಏನಾದ್ರು ಇದ್ರೆ ಅದನ್ನ ಹಾಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಮಧ್ಯಕ್ಕೆ ಹಾಕೊಂಡು ಕಟ್ಕೊಳ್ಳಿ. ಇವಾಗ ಅದ್ರ ಮುಂದಕ್ಕೆ ಕಟ್ಕೋತಾ ಹೋಗ್ಬೇಕಾಗುತ್ತೆ ನಾವು. ಅಳತೆ ನಿಮಗೆ ಹೆಂಗೆ ಹೇಳ್ಬೇಕು ಅಂದ್ರೆ, ನಮ್ಮ ಅಂಗೈ ಇದೆಯಲ್ಲ, ಅಂಗೈ ಅಷ್ಟುದ್ದ ಸಾಕು, ಒಂದು ಗೇಣಷ್ಟುದ್ದ ಸಾಕು. ಅಲ್ಲಿಗೆ ಕಲರ್ ಹಾಕೋತಾ ಹೋದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾವು ಕಟ್ಟಿರೋ ಹೂವು. ಇವಾಗ ನಾನು ಕಟ್ಟಿದ್ದಾಗಿದೆ ವೀಕ್ಷಕರೇ. ಇಲ್ಲಿ ನೋಡಿ ತೋರಿಸ್ತೀನಿ. ಮಲ್ಲಿಗೆ ಹೂವು ಈ ಥರದವೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಕೆಂಪುಗಾಗಿರೋದು, ತೊಟ್ಟಿಲ್ದಲ್ಲೇ ಇರುವಂಥದ್ದು, ಉಳ್ತೋಗಿರೋವಂಥದ್ದೆಲ್ಲ ಹೂವು ಹಾಕ್ಬೇಡಿ. ನೀವು ಒಂದು ಹೂವು ಕೊಳ್ತೋಗಿರೋದು ಹಾಕಿದ್ರೆ ಅದು ಪಕ್ಕ ಇರೋದು ಕೊಳ್ತೋಗೋ ಥರ ಆಗುತ್ತೆ. ಇವಾಗ ದಾರ ಕಟ್ ಮಾಡ್ಕೊಳ್ಳೋಣ. ಕಟ್ಟಿದ್ದಾಗಿದೆ ನೋಡಿ. ಕಟ್ಟಿದ್ದಾದ್ಮೇಲೆ ಫೈನಲ್ ಲುಕ್ಕು ಈಗ ಕಾಣುತ್ತೆ. ಹರಳ್ಬಿಟ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.